ಹಲೋ ಗೆಳೆಯರಿ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಏಪ್ರಿಲ್ 2, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ ಲಾ ಎಕ್ಸಲೆನ್ಸ್ ವತಿಯಿಂದ 2021 ಇಂಟರ್ವ್ಯೂ ಸ್ಟೇಜ್ಗೋಸ್ಕರ ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈ ಒಂದು ಪ್ರೋಗ್ರಾಮಲ್ಲಿ ಮಾಕ್ ಇಂಟರ್ವ್ಯೂ ಸೆಷನ್ ಏನಿದೆಯಲ್ಲ ಅದು ಏಪ್ರಿಲ್ 3 ಹಾಗೂ 4ನೇ ತಾರೀಕಂದು ಕಂಡಕ್ಟ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೀವು ಪ್ಯಾನೆಲ್ ಮೆಂಬರ್ಸ್ಗಳನ್ನು ಸಹ ನೋಡ್ಬೋದು. ಈ ಒಂದು ಪ್ರೋಗ್ರಾಮಲ್ಲಿ ತಾವು ಪಾರ್ಟಿಸಿಪೇಟ್ ಮಾಡುವಂತಹ ಒಂದು ಇಚ್ಛೆ ಇದ್ದರೆ ಕೊಟ್ಟಿರುವಂತಹ ಕಾಂಟ್ಯಾಕ್ಟಿಗೆ ಕಾಲ್ ಮಾಡಿ ತಮ್ಮ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದಾಗಿದೆ. ಇವತ್ತಿನ ಮೊದಲನೇ ಆರ್ಟಿಕಲ್ CGAI ಫ್ಲಾಗ್ಸ್ ಫಾಲಿಂಗ್ ಕ್ರೆಡಿಬಿಲಿಟಿ ಆಫ್ CBI. ಸೊ ಈ ಒಂದು ಆರ್ಟಿಕಲನ್ನು ನಾವು ಕನೆಕ್ಟ್ ಮಾಡೋದಾದರೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಈ ಒಂದು ಆರ್ಟಿಕಲಿಂದ ನಾವು ಸ್ಟ್ಯಾಟಿಕ್ ಪೋರ್ಷನ್ಸಲ್ಲಿ ರಿವೈಸ್ ಮಾಡಬೇಕಾಗಿರುವಂಥ ಕಾನ್ಸೆಪ್ಟ್ ಅಂತಂದರೆ CBIಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಮೆಂಬರ್ಸ್ಗಳನ್ನು ಅಪಾಯಿಂಟ್ ಮಾಡಲಾಗುತ್ತೆ, ಯಾವ ರೀತಿಯಾದಂಥ ಫಂಕ್ಷನ್ನು ಇವತ್ತು CBI ಮಾಡುತ್ತೆ ಅನ್ನೋದ್ರ ಬಗ್ಗೆ ನೀವು ರಿವಿಷನನ್ನು ಮಾಡಬೇಕು. ಈ ಒಂದು ಆರ್ಟಿಕಲಿಂದ ಯಾವ ರೀತಿಯಾದಂಥ ಅಪ್ಡೇಷನ್ಸ್ ಇದೆ ಅಂತ ನಾವು ಕನ್ಸಿಡರ್ ಮಾಡೋದಾದರೆ ಈ ಒಂದು CBI ಬಾಡಿ ಏನಿದೆಯಲ್ಲ ಇದು ಇವಾಗ ಪಬ್ಲಿಕ್ ಸ್ಕ್ರೂಟಿನಿಗೆ ಒಳಗಾಗಿದೆ ಅನ್ನುವಂಥದ್ದು. ಅಂದರೆ ಇವಾಗ ಜಸ್ಟಿಸ್ ರಮಣ ಅವರು ಹೇಳುವಂತಹ ಕೆಲವೊಂದಿಷ್ಟು ರೆಕಮೆಂಡೇಷನ್ ಆಧಾರದ ಮೇಲೆ CBIಯನ್ನು ಸ್ಕ್ರೂಟಿನೈಸ್ ಮಾಡುವಂತೆ ಅಥವಾ CBI ಇವತ್ತು ಮಾಡ್ತಕ್ಕಂಥ ಆ್ಯಕ್ಷನ್ಸ್ ಇರ್ಬೋದು ಅಥವಾ ಇನ್ಆ್ಯಕ್ಷನ್ಸ್ಗಳು ಇವತ್ತು ಕ್ವಶನನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇದು ಕ್ರೆಡಿಬಿಲಿಟಿಗೆ ಒಂದು ಕ್ವಶನನ್ನು ತರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು CBIಯನ್ನು ಇನ್ವೆಸ್ಟಿಗೇಷನ್ ಮಾಡೋದಕ್ಕೋಸ್ಕರ ನಾವು ಒಂದು ಹೈಯರ್ ಅಥಾರಿಟಿಯನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ರೆಕಮೆಂಡೇಷನ್ಸನ್ನು ಮಾಡಿದ್ದಾರೆ. ಸೊ ಒಂದು ಇಂಡಿಪೆಂಡೆಂಟ್ ಅಂಬ್ರೆಲಾ ಇನ್ಸ್ಟಿಟ್ಯೂಷನ್ ರೆಡಿಯಾಗಬೇಕು. ಇದರಿಂದಾಗಿ ನಾವು ನಮ್ಮ ದೇಶದಲ್ಲಿರ್ತಕ್ಕಂಥ ಡೆಮೋಕ್ರಸಿಯನ್ನು ಸ್ಟ್ರೆಂಥನ್ ಮಾಡ್ಬೋದು. ಪ್ರತಿಯೊಬ್ಬರ ಒಂದು ಇಂಟ್ರೆಸ್ಟ್ ಏನಿದೆ ಡೆಮೋಕ್ರಸಿಯನ್ನು ಸ್ಟ್ರೆಂಥನ್ ಮಾಡುವಂಥದ್ದು. ಇವತ್ತು ಇರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್ ಏನು ಫಂಕ್ಷನ್ ಮಾಡುತ್ತೆ ಅಂತ ಮೇಜರಾಗಿ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕಲ್ಲಿ ಅದು ಕೆಲಸ ಮಾಡ್ತಾ ಇರುತ್ತೆ. ಈ ಒಂದು ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕಲ್ಲಿ ತೊಂದರೆ ಆಗದಂತೆ ಹಾಗೂ ಯಾವುದೇ ರೀತಿಯಾಗಿ ಈ ಒಂದು ಇನ್ಸ್ಟಿಟ್ಯೂಷನಲ್ಲಿ ಮಾಡ್ತಕ್ಕಂಥ ಕೆಲಸಗಳು ಸಹ ಡಿವಿಯೇಷನ್ ಆಗದಂತೆ ನಮ್ಮ ಒಂದು ಡೆಮೋಕ್ರಸಿ ಇವತ್ತು ಸ್ಟ್ರಾಂಗ್ ಆಗಬೇಕಾಗಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಇವತ್ತು ಪೊಲೀಸ್ ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟಂತೆ ಡಿ ಫ್ಯಾಕ್ಟೋ ಲೆಜಿಟಿಮೇಸಿ ಇರಬೇಕು. ಜೊತೆಗೆ ಇವತ್ತು ಸೋಷಿಯಲ್ ಲೆಜಿಟಿಮೇಸಿಯನ್ನು ನಾವು ಇವತ್ತು ಗೇನ್ ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಹೇಳೋದಾದರೆ ಇಮಿಡಿಯೇಟಾಗಿ ಈ ಒಂದು ಕ್ರೆಡಿಬಿಲಿಟಿಗೆ ಸಂಬಂಧಪಟ್ಟಂತೆ ನಾವು ಆ್ಯಕ್ಷನ್ಸನ್ನು ತಗೋಬೇಕು ಅಂತಂದರೆ ಒಂದು ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದು. ಸೊ ಇದರಿಂದಾಗಿ ನಮ್ಮ ಒಂದು ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ಗಳು ಸ್ಟ್ರೆಂಥನ್ ಆಗುತ್ತೆ ಅನ್ನುವಂಥದ್ದು ಈ ಒಂದು ಹೊಸ ಬಾಡಿ ಏನಿದೆಯಲ್ಲ ಅಥವಾ ಇನ್ಸ್ಟಿಟ್ಯೂಷನ್ ಇವತ್ತು ಸಾಕಷ್ಟು ಇನ್ವೆಸ್ಟಿಗೇಷನ್ಸನ್ನು ಮಾಡೋದ್ರ ಮುಖಾಂತರ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸಂಬಂಧಪಟ್ಟಂಥ ಇನ್ವೆಸ್ಟಿಗೇಷನ್ಸನ್ನು ಮಾಡೋದ್ರ ಮುಖಾಂತರ ಈ ವ್ಯಾಲ್ಯೂಸ್ಗಳನ್ನು ಅಥವಾ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ಗಳನ್ನು ಇವತ್ತು ಅಪ್ಹೋಲ್ಡ್ ಮಾಡಲು ಹೆಲ್ಪ್ ಆಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೂ ನಾವು ಮಲ್ಟಿಪಲ್ ಪ್ರೊಸೀಡಿಂಗ್ಸ್ ಏನು ಮಾಡ್ತೀವಲ್ಲ ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅದೆಲ್ಲ ಒಂದು ಅಂಬ್ರೆಲಾನಲ್ಲಿ ಅಥವಾ ಒಂದು ಇನ್ಸ್ಟಿಟ್ಯೂಷನಲ್ಲಿ ಬರಬೇಕು ಅನ್ನುವಂಥ ಒಂದು ರೆಕಮೆಂಡೇಷನನ್ನು ನಾವು ಇಲ್ಲಿ ಗಮನ ಹರಿಸಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಓವರ್ 1600 ಪ್ಲೇನ್ಸ್ ಅಗೇನೆಸ್ಟ್ ಜುಡಿಷರಿ ರಿಜಿಜು. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಈ ಒಂದು ಆರ್ಟಿಕಲ್ಲು ಇವತ್ತು ಜುಡಿಷರಿ ಸಿಸ್ಟಮಲ್ಲಿ ನಡೀತಕ್ಕಂಥ ಕರಪ್ಷನ್ಗೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ಸ್ಗಳು ಯಾವ ರೀತಿಯಾಗಿ ರೈಸ್ ಆಗಿದೆ ಅಂತ ಇವತ್ತು ಲಾ ಮಿನಿಸ್ಟರ್ ಆಗಿರುವಂತಹ ಕೈರೇನ್ ರಿಜಿಜು ಇವರು ಲೋಕಸಭೆಯಲ್ಲಿ ಹೇಳಿರುವಂಥ ಕೆಲವೊಂದಿಷ್ಟು ಕಮೆಂಟ್ಸನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಈ ಒಂದು ಆರ್ಟಿಕಲಿಂದ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಅಂತಂದರೆ ಇವಾಗ ಜುಡಿಷರಿ ಸಿಸ್ಟಮಲ್ಲಿ ಜುಡಿಷರಿ ಫಂಕ್ಷನ್ಸಿಂಗ್ ಇರಬಹುದು ಅಥವಾ ಜುಡಿಷರಿಯಲ್ಲಿ ಇರತಕ್ಕಂಥ ಕರಪ್ಷನ್ಸಲ್ಲಿ ಸರಿಸುಮಾರು 1631 ಕಂಪ್ಲೇಂಟ್ಸ್ಗಳು ರೈಸ್ ಆಗಿದ್ದಾವೆ. ಸೊ ಈ ನಿಟ್ಟಿನಲ್ಲಿ ಈ ಕಂಪ್ಲೇಂಟ್ಸ್ಗಳನ್ನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹಾಗೂ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ಗೆ ಫಾರ್ವರ್ಡ್ ಮಾಡಿದ್ದೀವಿ ಅನ್ನುವಂಥದ್ದನ್ನು ಲಾ ಮಿನಿಸ್ಟರ್ ಅವರು ಲೋಕಸಭೆಯಲ್ಲಿ ಎಕ್ಸ್ಪ್ರೆಸ್ ಮಾಡಿರೋದನ್ನು ನೋಡ್ತಾ ಇದ್ದೀವಿ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಫೋಕಸ್ ಮಾಡಬೇಕಾಗಿರುವಂಥದ್ದು ಈ ರೀತಿಯಾಗಿ ಕಂಪ್ಲೇಂಟ್ಸ್ ರೈಸ್ ಮಾಡಿದೆಯಲ್ಲ ಇದು ಇವತ್ತು ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರೀವೆನ್ಸ್ ರೆಡ್ರೆಸ್ ಆ್ಯಂಡ್ ಮಾನಿಟರಿಂಗ್ ಸಿಸ್ಟಮ್ ನಡಿನಲ್ಲಿ CP ಗ್ರಾಮ್ಸ್ ಅನ್ನುವಂಥದ್ದು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇದನ್ನು ನಾವು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಆಗಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾವು ಕನ್ಸಿಡರ್ ಮಾಡೋದಾದರೆ ಈ ಒಂದು ಮಾನಿಟರಿಂಗ್ ಸಿಸ್ಟಮ್ ನಡಿನಲ್ಲಿ ನಾವು ಆನ್ಲೈನಲ್ಲಿ ಪಬ್ಲಿಕ್ ಕಂಪ್ಲೇಂಟ್ ರೇಸ್ ಮಾಡಿರೋದನ್ನು ನೋಡ್ತಾ ಇದ್ದೀವಿ. ಸೊ ಇದನ್ನು ಮಾಡೋಕ್ಕೋಸ್ಕರ ಅಥವಾ ಈ ಒಂದು ವೆಬ್ ಬೇಸ್ಡ್ ಸಿಸ್ಟಮನ್ನು ತರೋದಕ್ಕೋಸ್ಕರ ಕಾರಣ ಏನಂತಂದರೆ ಇವಾಗ ಪಬ್ಲಿಕ್ಗಳು ಕೆಲವೊಂದಿಷ್ಟು ಗ್ರೀವಿಯನ್ಸ್ ರೆಡ್ರೆಸ್ಸನ್ನು ಪ್ರಪೋಸಲನ್ನು ಕೊಟ್ಟಿದ್ದಾರೆ. ಸೊ ಪ್ರಾಪರಾಗಿ ಆ ಒಂದು ಗ್ರೀವಿಯನ್ಸ್ಗೆ ಸೊಲ್ಯೂಷನ್ಸನ್ನು ಕೊಡೋದಕ್ಕೋಸ್ಕರ ಕ್ವಾಲಿಟಿ ಬೇಸ್ಡ್ ಆಗಿ ನಾವು ಅವರ ಒಂದು ಗ್ರೀವಿಯನ್ಸ್ಗೆ ರೆಡ್ರೆಸ್ಸನ್ನು ಕೊಡೋದಕ್ಕೋಸ್ಕರ ಇಂಪ್ರೂವ್ ಮಾಡಬೇಕಲ್ಲ ಕ್ವಾಲಿಟಿನ. ಸೊ ಈ ನಿಟ್ಟಿನಲ್ಲಿ ಈ ರೀತಿಯಾದಂಥ ವೆಬ್ ಬೇಸ್ಡ್ ಸೊ ಟೈಮ್ಲಿ ಮ್ಯಾನರಲ್ಲಿ ನಾವು ಇವತ್ತು ಅವ್ರಿಗೆ ಸೊಲ್ಯೂಷನ್ಸನ್ನು ಕೊಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಕೇಳಿರುವಂಥ ಒಂದು ಇನ್ಫಾರ್ಮೇಷನ್ಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೋಸ್ಕರ ಆನ್ಲೈನ್ ಬೇಸ್ಡ್ ಇದನ್ನು ತರಲಾಗಿದೆ ಅನ್ನುವಂಥದ್ದು. ಸೊ ಇದನ್ನು ಯಾರು ಡೆವಲಪ್ ಮಾಡಿದ್ದಾರೆ? ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್. ಸೊ ಇದು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ IT ನಡಿನಲ್ಲಿ ಬರುತ್ತೆ. ಇವರ ಒಂದು ಅಸೋಸಿಯೇಷನ್ ಯಾರ ಜೊತೆ ಇತ್ತಂತಂದರೆ ಡೈರೆಕ್ಟರ್ ಆಫ್
ಪಬ್ಲಿಕ್ ಗ್ರೀವೆನ್ಸಸ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆ್ಯಂಡ್ ಪಬ್ಲಿಕ್ ಗ್ರೀವೆನ್ಸಸ್. ಸೊ ಈ ರೀತಿಯಾಗಿ ನಾವು ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ನೆನ್ಪಿಟ್ಕೊಳೋದಾದರೆ ನ್ಯಾಷನಲ್ ಇನ್ಫಾರ್ಮೇಟಿಕ್ ಸೆಂಟರ್ ಇದನ್ನು ಡೆವಲಪ್ ಮಾಡಿದ್ದಾರೆ. ಯಾರು ಕೊಲಾಬರೇಷನ್ ಅನ್ನೋದ್ರ ಜೊತೆಗೆ ನೆನಪಿರಬೇಕು. ಇದನ್ನು ಲಾಂಚ್ ಮಾಡಿರೋದು ಡಿಪಾರ್ಟ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆ್ಯಂಡ್ ಪಬ್ಲಿಕ್ ಗ್ರೀವೆನ್ಸ್ ಅನ್ನುವಂಥದ್ದು. ಇದು ಮಿನಿಸ್ಟ್ರಿ ಆಫ್ ಪರ್ಸನಲ್ ಆ್ಯಂಡ್ ಪಬ್ಲಿಕ್ ಗ್ರೀವಿಯನ್ಸ್ ಆ್ಯಂಡ್ ಪೆನ್ಷನ್ ಅಡಿನಲ್ಲಿ ಬರುತ್ತೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ಮೇಜರ್ ಆಗಿರೋ ಒಂದು ಫಂಕ್ಷನ್ ಏನಂತಂದರೆ ಆನ್ಲೈನಲ್ಲಿ ಪಬ್ಲಿಕ್ಕು ಕೇಳಿರ್ತಕ್ಕಂಥ ಒಂದು ಕ್ವಶನ್ಸ್ಗೆ ಅಥವಾ ಅವ್ರು ಕೊಟ್ಟಿರುವಂಥ ಕಂಪ್ಲೇಂಟ್ಸ್ಗೆ ಪ್ರಾಪರಾಗಿ ಒಂದು ರಿಡ್ರೆಸಲ್ ಮೆಕ್ಯಾನಿಸಮ್ನ ಮುಖಾಂತರ ನಾವು ಅವ್ರಿಗೆ ಸೊಲ್ಯೂಷನ್ ಕೊಡಬೇಕಾಗಿರುವಂಥದ್ದು. ಇಲ್ಲಿ ಯಾವುದೇ ರೀತಿಯಾದಂಥ ಕಂಪ್ಲೇಂಟ್ಸ್ಗಳನ್ನು ರೇಸ್ ಮಾಡ್ಬೋದು. ಸೊ ಜಿಯೋಗ್ರಫಿಕಲ್ ಲೊಕೇಶನ್ಸನ್ನು ಕನ್ಸಿಡರ್ ಮಾಡದೆ ಆನ್ಲೈನ್ ಬೇಸ್ ಇರೋದ್ರಿಂದ ಯಾವುದೇ ಲೊಕೇಶನಲ್ಲಿ ಇರ್ತಕ್ಕಂಥ ವ್ಯಕ್ತಿ ಇವತ್ತು ಕಂಪ್ಲೇಂಟ್ಸನ್ನು ಈಸಿಯಾಗಿ ರೇಸ್ ಮಾಡಬಹುದು. ಈ ಒಂದು ಆರ್ಟಿಕಲಲ್ಲಿ ನಾವು ನೋಡ್ತಾ ಇದ್ದೀವಿ, ಜುಡಿಷಿಯರಿ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ನ್ಯಾಯಾಂಗದಲ್ಲಿ ಯಾವ ರೀತಿಯಾದಂತಹ ಫಂಕ್ಷನ್ಸ್ಗಳು ನಡೀತಾ ಇದೆ ಹಾಗೂ ಇಲ್ಲಿ ಕರಪ್ಷನ್ಸ್ ಹೆಚ್ಚಾಗಿದೆ ಅನ್ನುವಂಥ ವಿಷಯದಲ್ಲಿ ಕಂಪ್ಲೇಂಟ್ಸ್ ರೇಸ್ ಆಗಿರೋದನ್ನು ಗಮನ ಹರಿಸಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ GST ಕಲೆಕ್ಷನ್ಸ್ ಹಿಟ್ ನ್ಯೂ ಹೈ ಇನ್ ಮಾರ್ಚ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಕನೆಕ್ಟ್ ಮಾಡ್ಕೋಬೋದು ಹಾಗೂ GS ಪೇಪರ್ 2 ನಡಿನಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ಗೆ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಸೊ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರುವಂಥ ಇನ್ಫಾರ್ಮೇಷನ್ ಇವತ್ತು GST ಕಲೆಕ್ಷನ್ಸಲ್ಲಿ ಹೆಚ್ಚಾಗಿ ನಾವು ಪಾಸಿಟಿವ್ಸನ್ನು ಕಾಣ್ತಾ ಇದ್ದೀವಿ. ಅಂದರೆ GST ಕಲೆಕ್ಷನ್ನು ಅಮೌಂಟ್ ಹೆಚ್ಚಾಗಿದೆ. ಸೊ ಹೈಯೆಸ್ಟ್ ರೆಕಾರ್ಡನ್ನು ಮಾಡಿದೆ ಅನ್ನುವಂಥದ್ದು ಮಾರ್ಚ್ ಮಂತಲ್ಲಿ. ಇನ್ನು ಏಪ್ರಿಲ್ ಮಂತಲ್ಲೂ ಸಹ ಎಕ್ಸ್ಪೆಕ್ಟೇಷನ್ಸ್ ಇದೆ, ಹೆಚ್ಚು ರೆವೆನ್ಯೂ ಕಲೆಕ್ಷನ್ಸ್ ಆಗಬಹುದು ಅನ್ನುವಂಥದ್ದು. ಸದರ್ನ್ ಸ್ಟೇಟಲ್ಲಿ ನಾವು ಕನ್ಸಿಡರ್ ಮಾಡಿದಾಗ ಆಂಧ್ರ ಪ್ರದೇಶ್ ಇವತ್ತು ಹೆಚ್ಚು GSTಯನ್ನು ಕಲೆಕ್ಷನ್ ಮಾಡಿದೆ. ಹಾಗೂ ಈ ಒಂದು GST ಕಲೆಕ್ಷನ್ಸ್ಗೆ ಮೇಜರ್ ಆಗಿರುವಂಥ ಕಾಂಟ್ರಿಬ್ಯೂಷನ್ ಅಂತಂದರೆ ಇವತ್ತು ಕಾರ್ಪೊರೇಟ್ ಸೆಕ್ಟರ್. ಈ ಒಂದು ಕಾರ್ಪೊರೇಟ್ ಸೆಕ್ಟರಲ್ಲಿ ಹೆಚ್ಚಾಗಿ ನಾವು ಸೇಲ್ಸ್ಗಳು ನೋಡ್ತಾ ಇದ್ದೀವಿ. ಸೊ ಸ್ಟ್ರಾಂಗ್ ಸೇಲ್ಸ್ ಆ್ಯಕ್ಟಿವಿಟೀಸ್ ಇರೋದ್ರಿಂದ ಇವತ್ತು ಮೇಜರ್ ಆಗಿ GST ಹೈಯೆಸ್ಟ್ ರೆಕಾರ್ಡ್ ಆಗಿದೆ ಅನ್ನುವಂಥದ್ದು. ಮತ್ತು ಕಸ್ಟಮ್ ಡ್ಯೂಟಿನಲ್ಲೂ ಸಹ ಸಾಕಷ್ಟು ಎಡಿಷನಲ್ ರೆವಿನ್ಯೂ ಸಿಕ್ಕಿದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಇವತ್ತು ರಿವೈಸ್ ಮಾಡಬೇಕಾಗಿರುವಂಥ ಒಂದು ಕಾನ್ಸೆಪ್ಟ್ ಅಂತಂದರೆ GST ಕೌನ್ಸಿಲ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಇದೆ, GSTನಲ್ಲಿ ಯಾವ್ಯಾವ ಆರ್ಟಿಕಲ್ಸ್ ಇದೆ, ಯಾವ ರೀತಿಯಾದಂಥ ಅಮೆಂಡ್ಮೆಂಟ್ಸ್ಗಳಿದ್ದಾವೆ. ಸೊ ಈ ರೀತಿಯಾಗಿ GSTಗೆ ಸಂಬಂಧಪಟ್ಟಂಥ ಮೇನ್ ಫೀಚರ್ಸ್ಗಳು ಯಾವಿದ್ದಾವೆ, ಸಪ್ಲೈ ಸೈಡಲ್ಲಿ ಯಾವ ರೀತಿಯಾಗಿ ಅಪ್ಲೈ ಆಗುತ್ತೆ, ಮತ್ತು ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸೇಷನ್ ಅನ್ನುವಂಥದ್ದು, ಡ್ಯುಯಲ್ GST ಇರ್ಬೋದು, ಮತ್ತು GSTಯನ್ನು ಮ್ಯೂಚುವಲಿ ಯಾವ ರೀತಿಯಾಗಿ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಶೇರ್ ಮಾಡುತ್ತೆ, ರೇಟ್ಸ್ಗಳೇನಿದಾವಲ್ಲ ಮಲ್ಟಿಪಲ್ ರೇಟ್ಸನ್ನು ಮೇಂಟೈನ್ ಮಾಡುತ್ತೆ, 5%, 12%, 16%, 28%. ಈ ರೀತಿಯಾಗಿ GSTಯನ್ನು ಲೆವಿ ಮಾಡತಕ್ಕಂಥ ಕಾನ್ಸೆಪ್ಟ್ಸ್ಗಳನ್ನು ನಾವು ಇವತ್ತು ರಿವೈಸ್ ಮಾಡಬೇಕು. ಲೆಜಿಸ್ಲೇಟಿವ್ ಸ್ಟೇಟಸಲ್ಲಿ ನಾವು ಕನ್ಸಿಡರ್ ಮಾಡೋದಾದರೆ GST ಬಿಲ್ಲನ್ನು 2014ರಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಸೊ ಈ ಒಂದು ಚೇಂಜಸನ್ನು ನಾವು 101ನೇ ತಿದ್ದುಪಡಿ ನಡಿನಲ್ಲಿ ನಾವು ನೋಡ್ತಾ ಇದ್ದೀವಿ. 2016ರಲ್ಲಿ ಅಪ್ರೂವಲ್ ಸಿಕ್ಕಿರೋದನ್ನು ನೋಡ್ಬೋದು. ಹಾಗೂ ಈ ಒಂದು GST ನಡಿನಲ್ಲಿ ಯಾವ ರೀತಿಯಾಗಿ ಸೆಂಟ್ರಲ್ GSTಯನ್ನು ಕನ್ಸಿಡರ್ ಮಾಡ್ತೀವಿ, ಇದರಲ್ಲಿ ಎಕ್ಸೈಸ್ ಡ್ಯೂಟಿ ಇರ್ಬೋದು, ಸರ್ವಿಸ್ ಟ್ಯಾಕ್ಸ್ ಇರ್ಬೋದು, ಈ ರೀತಿಯಾಗಿ ಇನ್ಕ್ಲೂಡ್ ಮಾಡಿರುವಂಥದ್ದನ್ನು, ಹಾಗೂ ಸ್ಟೇಟ್ GST ನಡಿನಲ್ಲಿ ವ್ಯಾಟನ್ನು ಆ್ಯಡ್ ಮಾಡೋದಾಗಲಿ, ಲಕ್ಸುರಿ ಟ್ಯಾಕ್ಸ್, ಈ ರೀತಿಯಾಗಿ ಹಲವಾರು ಟ್ಯಾಕ್ಸ್ಗಳನ್ನು ಇಂಬಿಡ್ ಮಾಡಲಾಗಿದೆ. ಇಂಟಿಗ್ರೇಟೆಡ್ GST ನಡಿನಲ್ಲಿ ಇಂಟರ್ಸ್ಟೇಟ್ ಟ್ರೇಡ್ಗೆ ಸಂಬಂಧಪಟ್ಟಂತೆ ಟ್ಯಾಕ್ಸನ್ನು ಹಾಕಲಾಗುತ್ತೆ ಅನ್ನುವಂಥದ್ದು. ಹಾಗೂ ಆರ್ಟಿಕಲ್ 279A GST ಕೌನ್ಸಿಲ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಇವತ್ತು GST ಫಂಕ್ಷನಿಂಗ್ ಮಾಡುತ್ತೆ. ಸೊ ಈ ಒಂದು ಕೌನ್ಸಿಲಲ್ಲಿ ಯಾವ ರೀತಿಯಾದಂತಹ ಮೆಂಬರ್ಶಿಪ್ಪನ್ನು ಪಡ್ಕೊಳ್ಳಾಗುತ್ತೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ವೋಟಿಂಗ್ ಪವರ್ ಯಾವ ರೀತಿಯಾಗಿರುತ್ತೆ, ಸ್ಟೇಟ್ ಗೌರ್ಮೆಂಟ್ ಯಾವ ರೀತಿಯಾದಂಥ ವೋಟಿಂಗ್ ಪವರ್ ಇರುತ್ತೆ, ಡಿಸಿಷನನ್ನು ಯಾವ ಮೆಜಾರಿಟಿ ನಡಿನಲ್ಲಿ ತೊಗೊಳ್ಳಾಗುತ್ತೆ ಅನ್ನುವಂಥ ಕಾನ್ಸೆಪ್ಟ್ಸ್ಗಳನ್ನು ಇವತ್ತು ನೀವು ರಿವಿಷನ್ ಮಾಡಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಸೊಲೊಮೋನ್ ಐಲ್ಯಾಂಡ್ಸ್ ಓಂಟ್ ಹೋಸ್ಟ್ ಚೈನಾ ಮಿಲಿಟರಿ ಬೇಸ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಈ ಒಂದು ಆರ್ಟಿಕಲಿಂದ ನಮಗೆ ಬೇಕಾಗಿರುವಂಥದ್ದಂದರೆ ಸೊಲೊಮೋನ್ ಐಲ್ಯಾಂಡ್ಸ್ಗಳು ಎಲ್ಲಿದ್ದಾವೆ ಅನ್ನೋದನ್ನು ಮ್ಯಾಪಿಂಗ್ನ ಮುಖಾಂತರ ಅರ್ಥ ಮಾಡ್ಕೋಬೇಕು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟನ್ನು ಮೊದಲು ನೋಡೋದಾದರೆ ಇವಾಗ ಚೈನಾದ ಒಂದು ಇನ್ಫ್ಲುಯೆನ್ಸು ಹೆಚ್ಚಾಗಿ ಪ್ಯಾಸಿಫಿಕ್ ರೀಜನಲ್ಲಿ ಇನ್ಕ್ರೀಸ್ ಆಗ್ತಾ ಇರುವಂಥ ಒಂದು ನ್ಯೂಸನ್ನು ನಾವು ಎಲ್ಲ ತಿಳ್ಕೊಂಡಿದ್ದೀವಿ. ಇಂಡೋ ಪ್ಯಾಸಿಫಿಕ್ ರೀಜನಲ್ಲಿ ಇವತ್ತು ಚೈನಾದ ಒಂದು ಇನ್ಫ್ಲುಯೆನ್ಸ್ ಹೆಚ್ಚಾಗ್ತಾ ಇರುವಂಥದ್ದು, ಅಲ್ಲಿರ್ತಕ್ಕಂಥ ಐಲ್ಯಾಂಡ್ಸ್ಗಳ ಒಂದು ಕಂಟ್ರೋಲ್ಗೆ ತರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಒಂದು ಇನ್ಫ್ಲುಯೆನ್ಸನ್ನು ಕಡಿಮೆ ಮಾಡೋದಕ್ಕೋಸ್ಕರ ಸೊಲೊಮೋನ್ ಐಲ್ಯಾಂಡ್ ಪ್ರೈಮ್ ಮಿನಿಸ್ಟರು ಅಥವಾ ಸೊಲೊಮೋನ್ ಗೌರ್ಮೆಂಟು ಇವತ್ತು ಯಾವುದೇ ರೀತಿಯಾಗಿ ಚೈನೀಸ್ ಮಿಲಿಟರಿ ಬೇಸು ಈ ಒಂದು ಐಲ್ಯಾಂಡಲ್ಲಿ ಬಿಲ್ಟ್ ಆಗುವಂತಿಲ್ಲ ಅನ್ನುವಂಥದ್ದನ್ನು ರೆಸ್ಪಾನ್ಸ್ ಕೊಟ್ಟಿರೋದನ್ನು ನೋಡ್ಬೋದು. ಅಂದರೆ ಇಲ್ಲಿ ತನಕನೂ ಈ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ಒಂದು ಅಗ್ರಿಮೆಂಟ್ ಏನು ಪೆಂಡಿಂಗ್ ಇತ್ತಲ್ಲ ಚೈನಾದಲ್ಲಿ, ಇದಕ್ಕೆ ರೆಸ್ಪಾನ್ಸ್ ಆಗಿ ಇವತ್ತು ಸೊಲೊಮೋನ್ ಐಲ್ಯಾಂಡು ಗೌರ್ಮೆಂಟ್ ಹೇಳಿರೋದನ್ನು ಈ ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಸೊಲೊಮೋನ್ ಐಲ್ಯಾಂಡ್ನ ಒಂದು ಮ್ಯಾಪಿಂಗನ್ನು ನಾವು ಕನ್ಸಿಡರ್ ಮಾಡಿದಾಗ ಪಪ್ಪು ನ್ಯೂ ಗಿನಿಯಾದ ಈಸ್ಟ್ ಪಾರ್ಟಲ್ಲಿ ನಾವು ಈ ಐಲ್ಯಾಂಡನ್ನು ಕಾಣ್ತಾ ಇದ್ದೀವಿ. ಈ ಒಂದು ಐಲ್ಯಾಂಡು ಯಾವ ಒಂದು ನೇಷನ್ ಅಡಿನಲ್ಲಿ ಬರುತ್ತೆ ಅಂತಂದರೆ ಮೆಲನೇಸಿಯಾ ಅಂತ ಕನ್ಸಿಡರ್ ಮಾಡಬೇಕು. ಮೆಲನೇಸಿಯಾನಲ್ಲಿ 990 ಐಲ್ಯಾಂಡ್ಸ್ಗಳ ಒಂದು ಗ್ರೂಪನ್ನು ಇವತ್ತು ನಾವು ಸೊಲೊಮೋನ್ ಐಲ್ಯಾಂಡ್ ಅಂತ ಕರಿತಾ ಇದ್ದೀವಿ. ಇದರ ಕ್ಯಾಪಿಟಲ್ ಹೊನೇರಿಯಾ ಅನ್ನುವಂಥದ್ದು. ಸೊ ಇಲ್ಲಿ
ಮೇಜರ್ ಆಗಿ ಯಾವ ಪೀಪಲ್ಗಳು ಇನ್ಹ್ಯಾಬಿಟ್ ಆಗಿದ್ದಾರೆ ಅಂತಂದರೆ ಮೆಲನೇಸಿಯನ್ಸ್. ಸೊ ಸೊಲೊಮೋನ್ ಐಲ್ಯಾಂಡಲ್ಲಿ ಮೆಲನೇಸಿಯನ್ ಪೀಪಲ್ ಇರೋದನ್ನು ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಐಲ್ಯಾಂಡ್ನ ಪ್ರಾಪರ್ ಲೊಕೇಶನ್ ಅಂತಂದರೆ ಸೌತ್ ವೆಸ್ಟರ್ನ್ ಪೆಸಿಫಿಕ್ ಓಷನ್ನಲ್ಲಿ, ಅದರಲ್ಲೂ ಸಬ್ ರೀಜನ್ ಆಫ್ ಓಷಿಯಾನದಲ್ಲಿ ಕನ್ಸಿಡರ್ ಮಾಡ್ತೀವಿ. ಮೆಲನೇಸಿಯಾ ಇರುವಂಥದ್ದು ಇವತ್ತು ಸಬ್ ರೀಜನ್ ಆಫ್ ಓಷಿಯಾನ ಅನ್ನುವಂಥದ್ದು. ಇಲ್ಲಿ ನಾವು ವಾಲ್ಕೆನಿಕ್ ಐಲ್ಯಾಂಡ್ಸ್ಗಳನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ ಮತ್ತು ಕೋರಲ್ ಅಟೋಲ್ಸ್ಗಳು ಇರೋದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಮೇಜರ್ ಆಗಿ ಯಾವ ರೀತಿಯಾದಂತಹ ಸರ್ಕಾರ ಇದೆ ಅಂತಂದರೆ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಇರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಒಂದು ಕಂಟ್ರಿನೂ ಸಹ ಇವತ್ತು ಕಾಮನ್ವೆಲ್ತ್ನ ಒಂದು ಮೆಂಬರ್ ಆಗಿದೆ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ಕ್ವಶನನ್ನು ಯಾವ ರೀತಿಯಾಗಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ ಡೈರೆಕ್ಟಾಗಿ ಈ ಒಂದು ಸೊಲೊಮೋನ್ ಐಲ್ಯಾಂಡನ್ನು ಮೆನ್ಷನ್ ಮಾಡಿ ಯಾವ ಓಷನಲ್ಲಿ ಬರುತ್ತೆ ಅನ್ನೋದನ್ನು ಮ್ಯಾಚ್ ಆಫ್ ಫಾಲೋಯಿಂಗಲ್ಲಿ ಕೊಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್ ರೆಕಾರ್ಡ್ ನೆಸ್ಟಿಂಗ್ ಆಫ್ ಆಲಿವ್ ರೆಡ್ಲಿ ಟರ್ಟಲ್ಸ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಕನ್ಸರ್ವೇಷನ್ ಸೆಕ್ಷನ್ಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಈ ಒಂದು ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಅಂತಂದರೆ ಆಲಿವ್ ರೆಡ್ಲಿ ಟರ್ಟಲ್ಸ್ ಈ ಒಂದು ಸ್ಪೀಷೀಸ್ಗೆ ಸಂಬಂಧಪಟ್ಟಂತೆ ಬ್ರೀಡಿಂಗ್ ಬಿಹೇವಿಯರ್ ಯಾವ ರೀತಿಯಾಗಿದೆ ಅನ್ನುವಂಥ ಒಂದು ರಿಸರ್ಚನ್ನು ಸ್ಟಾರ್ಟ್ ಮಾಡಿದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಅಂತಂದರೆ ಆಲಿವ್ ರೆಡ್ಲಿ ಟರ್ಟಲ್ ಈ ಒಂದು ಸ್ಪೀಷೀಸ್ನ ಪ್ರೊಟೆಕ್ಷನ್ ಸ್ಟೇಟಸ್ ಅಥವಾ ಕನ್ಸರ್ವೇಷನ್ ಸ್ಟೇಟಸ್ ಯಾವ ರೀತಿಯಾಗಿದೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ನಡಿನಲ್ಲಿ ನಾವು ನೋಡಿದಾಗ ಶೆಡ್ಯೂಲ್ 1ನಲ್ಲಿದೆ. IUCN ರೆಡ್ ಲಿಸ್ಟ್ನಲ್ಲಿ ಇದನ್ನು ವಲ್ನರಬಲ್ ಆಗಿ ಕನ್ಸಿಡರ್ ಮಾಡ್ತಾರೆ. ಸೈಟ್ಸಲ್ಲಿ ಇದು ಅಪೆಂಡಿಕ್ಸ್ 1ನಲ್ಲಿದೆ. ಸೊ ಇದರ ಒಂದು ಹ್ಯಾಬಿಟೇಟ್ ಯಾವ ರೀತಿಯಾಗಿರುತ್ತೆ, ವಾರ್ಮ್ ವಾಟರಲ್ಲಿ ಕಂಡು ಬರೋದ್ರಿಂದ ಇದನ್ನು ನಾವು ಪೆಸಿಫಿಕ್ ಓಷನಲ್ಲಿ, ಅಟ್ಲಾಂಟಿಕ್ ಓಷನಲ್ಲಿ ಮತ್ತು ಇಂಡಿಯನ್ ಓಷನಲ್ಲಿ ಕಾಣಬಹುದಾಗಿದೆ. ಭಾರತದಲ್ಲಿ ಒಡಿಶಾದಲ್ಲಿ ಗಹಿರ್ಮಾತಾ ಮರೈನ್ ಸ್ಯಾಂಕ್ಚುರಿನಲ್ಲಿ ನಾವು ವರ್ಲ್ಡ್ ಫೇಮಸ್ ಲಾರ್ಜೆಸ್ಟ್ ರಾಕಿ ಸೀ ಟರ್ಟಲ್ಸ್ಗಳನ್ನು ನೋಡ್ತಾ ಇದ್ವಿ. ಇಲ್ಲಿ ಸಾಕಷ್ಟು ಆಲಿವ್ ರೆಡ್ಲಿ ಟರ್ಟಲ್ಸ್ಗಳ ಒಂದು ಬ್ರೀಡಿಂಗ್ ನಡೀತಕ್ಕಂಥ ಒಂದು ಕಂಡೀಷನನ್ನು ಕಾಣ್ತಾ ಇದ್ದೀವಿ. ಸೊ ಗಹಿರ್ಮಾತಾ ಮರೈನ್ ಸ್ಯಾಂಕ್ಚುರಿ ಒಡಿಶಾದಲ್ಲಿರುವಂಥದ್ದು ನಮಗೆ ತುಂಬ ಇಂಪಾರ್ಟೆಂಟು. ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸಲ್ಲಿ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಸೊ ಈ ಒಂದು ಆಲಿವ್ ರೆಡ್ಲಿ ಟರ್ಟಲನ್ನು ಯಾಕೆ ಒಂದು ನೇಮನ್ನು ಕೊಟ್ಟಿದ್ದಾರೆ ಅಥವಾ ಆಲಿವ್ ರೆಡ್ಲಿ ಅಂತ ಯಾಕೆ ಕರಿತಿದ್ದಾರೆ ಅಂತಂದರೆ ಇದರ ಒಂದು ಕ್ಯಾರಪೇಸ್ ಅಂತ ಏನು ಕರಿತೀವಲ್ಲ, ಅಂದರೆ ಆ ಒಂದು ಬಾಡಿ ಪಾರ್ಟಲ್ಲಿರ್ತಕ್ಕಂಥ ಕ್ಯಾರಪೇಸು ಇವತ್ತು ಆಲಿವ್ ಕಲರನ್ನು ಹೊಂದಿದೆ. ಹಾಗಾಗಿ ಇದಕ್ಕೆ ಆಲಿವ್ ರೆಡ್ಲಿ ಟರ್ಟಲ್ ಅನ್ನುವಂಥ ಒಂದು ನೇಮನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಆರ್ಟಿಕಲಿಂದ ನಮಗೆ ಬೇಕಾಗಿರುವಂಥ ಅಪ್ಡೇಷನ್ ಅಂತಂದರೆ ಅಥವಾ ಯಾಕೆ ನ್ಯೂಸಲ್ಲಿ ಇದೆ ಅಂತ ನೋಡೋದಾದರೆ ಇವಾಗ ಬ್ರೀಡಿಂಗ್ ಪ್ಯಾಟರ್ನನ್ನು ಆಲಿವ್ ರೆಡ್ಲಿ ಟರ್ಟಲಲ್ಲಿ ಕಂಡುಹಿಡ್ತಾ ಇದ್ದಾರೆ. ಸೊ ಹೆಚ್ಚಾಗಿ ಇಲ್ಲಿ ಮೈಗ್ರೇಷನ್ ಆಗಿರ್ತಕ್ಕಂಥ ಬಿಹೇವಿಯರ್ ಇದೆ. ಸೊ ಆಲಿವ್ ರೆಡ್ಲಿ ಟರ್ಟಲ್ಸ್ಗಳು ಇವತ್ತು ಶ್ರೀಲಂಕಾಗೂ ಸಹ ಮೈಗ್ರೇಷನನ್ನು ಮಾಡೋದು ನೋಡ್ತಾ ಇದ್ದೀವಿ. ಮತ್ತು ಇಲ್ಲೊಂದು ಸ್ಪ್ಯಾನಿಷ್ ಟರ್ಮನ್ನು ಮೆನ್ಷನ್ ಮಾಡಿದ್ದಾರೆ, ಅರಿಬಡ ಅನ್ನುವಂಥದ್ದು. ಅರಿಬಡ ಅಂತಂದರೆ ಮಾಸ್ ಲೆವೆಲಲ್ಲಿ ಇವತ್ತು ನೆಸ್ಟಿಂಗ್ ಆಗ್ತಕ್ಕಂಥ ಸಿಚುವೇಶನನ್ನು ನೋಡ್ತೀವಿ. ಇದನ್ನು ಮಾಸ್ ನೆಸ್ಟಿಂಗ್ ಅಂತ ಕರಿಬಹುದು. ಈ ಒಂದು ಯುನಿಕ್ ಫೀಚರ್ ಏನಿರುತ್ತೆ ಅಂತಂದರೆ ಇವಾಗ ಸಾಕಷ್ಟು ಫೀಮೇಲ್ ಟರ್ಟಲ್ಸ್ಗಳು ಎಗ್ಗನ್ನು ಲೇ ಮಾಡುವಾಗ ಗ್ರೂಪ್ನ ಮುಖಾಂತರ ಥೌಸಂಡ್ಸ್ ಆಫ್ ಫೀಮೇಲ್ಸ್ಗಳು ಒಟ್ಟಾಗಿ ಇವತ್ತು ಎಗ್ಗನ್ನು ಲೇ ಮಾಡುವಂಥ ಕಂಡೀಷನ್ಸನ್ನು ನೋಡ್ಬೋದು. ಇದು ಒಂದು ಸ್ಪ್ಯಾನಿಷ್ ವರ್ಡ್ ಆಗಿದೆ. ಸೊ ಒಂದು ಟರ್ಮನ್ನು ನೆನಪಿಟ್ಕೊಳಕ್ಕೆ ಟ್ರೈ ಮಾಡಿ. ಹಾಗೂ ಯಾವ ರೀತಿಯಂಥ ಥ್ರೆಟ್ಸನ್ನು ನೋಡ್ತಾ ಇದ್ದೀವಿ ಇವಾಗ ಆಲಿವ್ ರೆಡ್ಲಿ ಟರ್ಟಲ್ಗೆ, ಮರೈನ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ, ಇವಾಗ ಮರೈನ್ ಎಕೋಸಿಸ್ಟಮಲ್ಲಿ ಆಗ್ತಕ್ಕಂಥ ಡಿಸ್ಟರ್ಬೆನ್ಸ್ ಇಂದ ಮತ್ತು ಹ್ಯೂಮನ್ ಕನ್ಸಂಪ್ಷನ್ಸ್ ಅಂದರೆ ಇಲ್ಲಿ ಲೇ ಮಾಡ್ತಕ್ಕಂಥ ಎಗ್ಗನ್ನು ಕನ್ಸ್ಯೂಮ್ ಮಾಡೋದಾಗಲಿ ಅಥವಾ ಈ ಒಂದು ಆ್ಯನಿಮಲ್ಗೆ ಸಂಬಂಧಪಟ್ಟಂಥ ಮೀಟನ್ನು ಕನ್ಸ್ಯೂಮ್ ಮಾಡೋದಾಗಲಿ, ಶೆಲ್ ಇರ್ಬೋದು, ಲೆದರ್ ಇರ್ಬೋದು, ಈ ರೀತಿಯಾಗಿ ಕಮರ್ಷಿಯಲ್ ಪರ್ಪಸ್ಗೆ ಈ ಒಂದು ಎನಿಮಲನ್ನು ಯೂಸ್ ಮಾಡೋದ್ರ ಮುಖಾಂತರ ಪಾಪ್ಯುಲೇಷನ್ ರಿಡಕ್ಷನ್ ಆಗ್ತಾ ಬರೋದನ್ನು ನೋಡ್ಬೋದು. ಇನ್ನು ಪ್ಲಾಸ್ಟಿಕ್ ಗಾರ್ಬೇಜನ್ನು ನಾವು ಕನೆಕ್ಟ್ ಮಾಡಿದಾಗ ಇವಾಗ ಪ್ಲಾಸ್ಟಿಕ್ನಿಂದಾಗಿ ಸಾಕಷ್ಟು ಡೆಬ್ರೀಸ್ಗಳು ಇವತ್ತು ಮರೈನ್ ಎಕೋಸಿಸ್ಟಮ್ಗೆ ಎಂಟ್ರ್ ಹೊಡಿತಾ ಇದೆ. ಅಲ್ಲಿರುವಂಥ ಫಿಶಿಂಗ್ ನೆಟ್ಸನ್ನು ಯೂಸ್ ಮಾಡುವಾಗ ಇವಾಗ ಬೈ ಮಿಸ್ಟೇಕಾಗಿ ಈ ಟರ್ಟಲ್ಸ್ಗಳು ಕ್ಯಾಪ್ಚರ್ ಆಗುವಂಥ ಸಿಚುವೇಶನ್ಸನ್ನು ನೋಡ್ಬೋದು. ಈ ಒಂದು ಪ್ಲಾಸ್ಟಿಕ್ ಗಾರ್ಬೇಜ್ನಿಂದಾಗಿ ಸಾಕಷ್ಟು ಮರೈನ್ ಎಕೋಸಿಸ್ಟಮ್ಗೆ ಡಿಸ್ಟರ್ಬೆನ್ಸನ್ನು ಹಾನಿ ಮಾಡಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಆಲಿವ್ ರೆಡ್ಲಿ ಟರ್ಟಲ್ಗೆ ಸಂಬಂಧಪಟ್ಟಂತೆ ವರ್ಲ್ಡ್ ಲಾರ್ಜೆಸ್ಟ್ ನೆಸ್ಟಿಂಗ್ ಬೀಚ್ ಯಾವುದು ಅಂತಂದಾಗ ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು, ಗಹಿರ್ಮಾತಾ ಮರೈನ್ ಸ್ಯಾಂಕ್ಚುರಿ ಅನ್ನುವಂಥದ್ದು. ಇದನ್ನು ಟರ್ಟಲ್ ಸ್ಯಾಂಕ್ಚುರಿ ಅಂತ 1997ನಲ್ಲಿ ಒಡಿಶಾ ಗೌರ್ಮೆಂಟ್ ಡಿಕ್ಲೇರ್ ಮಾಡಿದೆ. ಸೊ ಇದು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಬಹುಮುಖ್ಯವಾಗಿ ಹೆಲ್ಪ್ ಆಗುತ್ತೆ. ನಿಮಗೆ ಇಲ್ಲಿ ಒಂದು ಕ್ವಶನ್ ಅಂತಂದರೆ ಗಹಿರ್ಮಾತಾ ಮರೈನ್ ಸ್ಯಾಂಕ್ಚುರಿ ಯಾವ ನ್ಯಾಷನಲ್ ಪಾರ್ಕ್ ನಡಿನಲ್ಲಿ ಬರುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಈ ಒಂದು ನ್ಯಾಷನಲ್ ಪಾರ್ಕ್ನ ನೇಮು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ಇಂಪಾರ್ಟೆಂಟ್. ಸೊ ಯಾವ ಒಂದು ನ್ಯಾಷನಲ್ ಪಾರ್ಕ್ ಅನ್ನೋದನ್ನು ಮೆನ್ಷನ್ ಮಾಡಬೇಕು. ಇನ್ನು ಮುಂದಿನ ಆರ್ಟಿಕಲ್ ಶ್ರೀಲಂಕಾಸ್ ರೇಜ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ಗೆ ಕನೆಕ್ಟ್ ಮಾಡ್ಕೋಬೋದು. ಈ ಒಂದು ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿರುವಂಥ ವಿಷಯ ಇವಾಗ ಶ್ರೀಲಂಕಾದಲ್ಲಿ ನಡೀತಾ ಇರುವಂತಹ ಫೈನಾನ್ಷಿಯಲ್ ಕ್ರೈಸಿಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಸಿಚುವೇಶನ್ಸು ಈ ಮೊದಲಿತ್ತು, ಅಲ್ಲಿರುವಂತಹ ಪಾಲಿಸೀಸ್ಗಳು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗಿದೆ. ಡೈರೆಕ್ಟಾಗಿ ಪಾಲಿಸೀಸ್ ಬಗ್ಗೆ ರಿಕಗ್ನೈಸ್ ಮಾಡುವಾಗ ಕಂಪ್ಲೀಟಾಗಿ ನಾವು ಪಾಲಿಸೀಸ್ ಮೇಲೆ ಬ್ಲೇಮ್ ಮಾಡುವಂತಿಲ್ಲ. ಸಾಕಷ್ಟು ಪ್ರೀವಿಯಸಲ್ಲಿ ನಡೀತಕ್ಕಂಥ ಎಕನಾಮಿಕ್ ಕ್ರೈಸಿಸ್ನಲ್ಲಿ ಇವಾಗ
ಮೇಜರ್ ಆಗಿರುವಂಥ ಪ್ರಾಬ್ಲಮ್ಮು ಪ್ಯಾಂಡಮಿಕ್ಕು ಸಹ ಗ್ರೇಟರ್ ಆಗಿರುವಂಥ ಬರ್ಡನನ್ನು ಕ್ರಿಯೇಟ್ ಮಾಡಿದೆ. ಇವಾಗ ಪ್ರೆಸೆಂಟ್ ಅಡ್ಮಿನಿಸ್ಟ್ರೇಷನ್ಸ್ ಏನಿದೆಯಲ್ಲ ಇದು ಕಂಪ್ಲೀಟಾಗಿ ಪ್ರೆಸೆಂಟ್ ಸಿಚುವೇಷನಲ್ಲಿ ರೆಸ್ಪಾನ್ಸಿಬಲ್ ಆಗಿದೆ ಅಂಥದ್ದನ್ನು ಹೇಳೋದು ತಪ್ಪಾಗುತ್ತೆ ಅನ್ನುವಂಥ ಕೆಲವೊಂದಿಷ್ಟು ಕ್ರಿಟಿಕಲ್ ಆಗಿರುವಂತಹ ಕಮೆಂಟ್ಸನ್ನು ಈ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಮೇಜರಾಗಿ ಇನ್ಕಮ್ ಟ್ಯಾಕ್ಸ್ಗಳ ಒಂದು ಥ್ರೆಶೋಲ್ಡು ಹೆಚ್ಚಾಗಿದೆ. ವ್ಯಾಟನ್ನ ಒಂದು ರಿಜಿಸ್ಟ್ರೇಷನ್ ಇರ್ಬೋದು, ಅದನ್ನು ಸಹ ಸಾಕಷ್ಟು ಕಾಂಟ್ರಿಬ್ಯೂಷನ್ ಇರೋದ್ರಿಂದ ಇವಾಗ ರೆವಿನ್ಯೂ ಲಾಸ್ ಆಗ್ತಾ ಇರುವಂಥದ್ದು. ಸರ್ಕಾರಕ್ಕೆ ಇವತ್ತು ಸಾಕಷ್ಟು ರೆವಿನ್ಯೂ ಬರ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಇನ್ಕಮ್ ಟ್ಯಾಕ್ಸಸ್ಸು ಸಹ ಲಾಸನ್ನು ತರ್ತಾ ಇದೆ ಮತ್ತು ವ್ಯಾಟ್ ರಿಜಿಸ್ಟ್ರೇಷನ್ಸ್ ಅನ್ನುವಂಥ ಒಂದು ಕನೆಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೇಜರಾಗಿ ಸರ್ಕಾರ ತೆಗೆದುಕೊಂಡಿರುವಂಥ ಕೆಲವೊಂದಿಷ್ಟು ಇನಿಷಿಯೇಟಿವ್ಸ್ಗಳೇನಿದಾವಲ್ಲ, ಫಾರ್ ಎಕ್ಸಾಂಪಲ್ ಇವಾಗ ಫರ್ಟಿಲೈಸರ್ ಫ್ರೀ ಫಾರ್ಮಿಂಗನ್ನು ಮಾಡಿದರು. ಇದರಿಂದಾಗಿ ಸಾಕಷ್ಟು ಡಿಸಾರ್ಡರನ್ನು ಕ್ರಿಯೇಟ್ ಮಾಡಿದೆ. ಸೊ ಸಾಕಷ್ಟು ಕ್ವಶನನ್ನು ಕ್ರಿಯೇಟ್ ಮಾಡಿರುವಂಥದ್ದು. ಸೊ ಇದು ಇವಾಗ ಕ್ರಿಟಿಸೈಸ್ಗೆ ದಾರಿ ಮಾಡಿಕೊಟ್ಟಿದೆ. ಕೆಮಿಕಲ್ ಫರ್ಟಿಲೈಸರ್ಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಫುಡ್ ಸೆಕ್ಯೂರಿಟಿನೂ ಸಹ ಸಾಕಷ್ಟು ಇಂಪ್ಯಾಕ್ಟನ್ನು ಹೊಂದಿದೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ತಗೊಂಡಿರ್ತಕ್ಕಂಥ ಪಾಲಿಸಿನೂ ಸಹ ಸಾಕಷ್ಟು ಕಾಂಟ್ರಿಬ್ಯೂಷನ್ಸನ್ನು ಕೊಟ್ಟಿದೆ ಮತ್ತು ಎಕನಾಮಿಕ್ ರಿಕವರಿ ಆಗುವಂಥ ಒಂದು ಸ್ಟೆಪ್ಸನ್ನು ಇವತ್ತು ಸರ್ಕಾರ ತಗೊಂಡಿಲ್ಲ. ಈ ಎಕ್ಸಿಸ್ಟೆನ್ಸ್ ಆಗಿರ್ತಕ್ಕಂಥ ಪಾಲಿಸೀಸ್ಗಳು ರಿಕವರಿಯನ್ನು ಮಾಡೋದ್ರಲ್ಲಿ ಸಮರ್ಥತೆಯನ್ನು ತೋರಿಸ್ತಿಲ್ಲ ಅನ್ನುವಂಥದ್ದನ್ನು. ಸೊ ಇಲ್ಲಿ ಈ ಒಂದು ಸಿಚುವೇಷನ್ ಅಡಿನಲ್ಲಿ ಈ ಒಂದು ಕ್ರೈಸಿಸ್ ಆಗೋದಕ್ಕೋಸ್ಕರ ಸರ್ಕಾರ ಹೆಚ್ಚು ಬಾರೋಯಿಂಗನ್ನು ಮಾಡಿದೆ ಬೇರೆ ಕಂಟ್ರಿಗಳಿಂದ, ಅಥವಾ ಮೇಜರಾಗಿ ಇವತ್ತು ಶ್ರೀಲಂಕಾ ಚೈನಾದಿಂದ ಸಾಕಷ್ಟು ಅಮೌಂಟ್ ಅಥವಾ ಲೋನನ್ನು ಪಡ್ಕೊಂಡಿದೆ. ಸೊ ಇದರಿಂದ ಚೈನಾದ ಒಂದು ಡೆಟ್ ಟ್ರ್ಯಾಪಲ್ಲಿ ಇದು ಒಳಗಾಗಿದೆ ಅನ್ನುವಂಥದ್ದು. ಇದರಿಂದಾಗಿ ಎಕನಾಮಿಕ್ ಮಿಸ್ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಶ್ರೀಲಂಕಾದಲ್ಲಿ ಕ್ರಿಯೇಟ್ ಆಗಿದೆ. ಈ ಒಂದು ಮಿಸ್ ಹ್ಯಾಂಡಲಿಂಗ್ ಮಾನಿಟರಿ ಪಾಲಿಸಿಯಿಂದ ಇವತ್ತು ಶ್ರೀಲಂಕಾದಲ್ಲಿ ಸಾಕಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಇವರು ಕಂಪ್ಲೀಟಾಗಿ ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹಾಗೂ ಇವರ ಒಂದು ಆದಾಯ ಇವತ್ತು ಅವರು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಟೀ ಮೇಲೆ ಇದೆ, ಟೂರಿಸಮ್ ಮೇಲೆ ಇದೆ, ಗಾರ್ಮೆಂಟನ್ನು ಎಕ್ಸ್ಪೋರ್ಟ್ ಮಾಡೋದ್ರ ಮುಖಾಂತರ ಎಕ್ಸ್ಟರ್ನಲ್ ರೆಮಿಟೆನ್ಸಸ್ ಇದ್ರ ಮೇಲೆ ಅವರು ಹೆಚ್ಚಾಗಿ ಡಿಪೆಂಡ್ ಆಗಿದ್ದಾರೆ. ಸೊ ಈ ಒಂದು ಪ್ಯಾಂಡಮಿಕ್ ಸಿಚುವೇಷನಲ್ಲಿ ನಾವು ಟೂರಿಸಮ್ ಸೆಕ್ಟರ್ ಯಾವ ರೀತಿಯಾಗಿ ಸೆಟ್ಬ್ಯಾಕ್ ಆಗಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಅವ್ರಿಗೂ ಸಾಕಷ್ಟು ಇಂಪ್ಯಾಕ್ಟ್ ಆಗಿರೋದನ್ನು ಅಥವಾ ಈ ಒಂದು ಪಾಲಿಸೀಸು ಚೇಂಜಸ್ ಏನಾಗ್ತಾ ಇದೆ ಇದಕ್ಕೂ ಮತ್ತು ಪ್ಯಾಂಡಮಿಕ್ಗೂ ಎರಡೂ ಸಿಂಕ್ ಮಾಡಿದಾಗ ಸಾಕಷ್ಟು ಕ್ರೈಸಿಸ್ ಆಗಿರೋದನ್ನು ಅಥವಾ ಎಕನಾಮಿಕ್ ಕಾನ್ಸಿಕ್ವೆನ್ಸಸ್ ಏನಿದೆ ತುಂಬ ಸಿವಿಯರ್ ಕಂಡೀಷನ್ಸನ್ನು ಕ್ರಿಯೇಟ್ ಮಾಡಿದೆ. ಅಲ್ಲಿರ್ತಕ್ಕಂಥ ಲೈವ್ಲಿಹುಡ್ಗಳು ಲಾಸ್ಟ್ ಆಗ್ತಾ ಇರುವಂಥದ್ದು, ಹಾಗೂ ಅಲ್ಲಿರ್ತಕ್ಕಂಥವ್ರಿಗೆ ಇನ್ಕಮ್ ಏನಿದೆಯಲ್ಲ ತುಂಬ ಸಾಕಷ್ಟು ಸಫರಿಂಗನ್ನು ತೋರಿಸ್ತಾ ಇದೆ. ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸು ಸಹ ಆಲ್ಮೋಸ್ಟ್ ಕಡಿಮೆ ಆಗಿದೆ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕಂಡೀಷನ್ಸ್ ಏನಿದೆ ತುಂಬ ಕ್ರಿಟಿಕಲ್ ಇರೋದ್ರಿಂದ, ಹಾಗೂ ಭಾರತನೂ ಸಹ ರೀಸೆಂಟಾಗಿ ಅವ್ರಿಗೆ ಅಸಿಸ್ಟೆನ್ಸನ್ನು ಕೊಟ್ಟಿದೆ. $2.4 ಬಿಲಿಯನ್ ಅಷ್ಟು ಕೊಟ್ಟಿರೋದನ್ನು ನೋಡ್ಬೋದು. ಚೈನಾನೂ ಸಹ ಇನ್ನೂ ಲೋನ್ ಕೊಡಬೇಕು ಅನ್ನುವಂಥ ಒಂದು ಸ್ಟೆಪ್ಸನ್ನು ತಗೋತಾ ಇದೆ. ಈ ಒಂದು ಕಂಡೀಷನ್ಸನ್ನು ನೋಡಿದಾಗ IMFಗೆ ಅಪ್ರೋಚ್ ಮಾಡುವಂಥದ್ದು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಕನ್ಸರ್ನ್ ಅನ್ನುವಂಥದ್ದನ್ನು ಎಲ್ಲ ಕಂಟ್ರೀಸ್ಗಳು ಸಜೆಸ್ಟ್ ಮಾಡಿರೋದನ್ನು ನೋಡ್ಬೋದು. ಸೊ ಈ ಒಂದು ಕಂಟ್ರಿನಲ್ಲಿರ್ತಕ್ಕಂಥ ಸಿಚುವೇಶನ್ಸನ್ನು ಚೇಂಜ್ ಮಾಡೋದಕ್ಕೋಸ್ಕರ ಮೇಜರಾಗಿ ಅಲ್ಲಿರ್ತಕ್ಕಂಥ ಲೀಡರ್ಶಿಪ್ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಪ್ರಾಪರ್ ಆಗಿರುವಂತಹ ಒಂದು ಪಾಲಿಸೀಸನ್ನು ತರೋದ್ರ ಮುಖಾಂತರ ಇವಾಗ ಏನು ಸ್ಟೆಪ್ಸ್ ತೊಗೋಬೇಕು, ಯಾವ ರೀತಿಯಾಗಿ ಈ ಒಂದು ಕ್ರೈಸಿಸನ್ನು ಟ್ಯಾಕಲ್ ಮಾಡಬೇಕು, ಒಟ್ಟಾರೆಯಾಗಿ ನಾವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕನ್ಸಿಡರ್ ಮಾಡಿದಾಗ ಯಾವ ರೀತಿಯಾಗಿ ಇದನ್ನು ಟ್ಯಾಕಲ್ ಮಾಡ್ಬೋದು, ಹಾಗೂ ಡೊಮೆಸ್ಟಿಕ್ ಲೆವೆಲಲ್ಲಿ ಸಹ ಕರೆನ್ಸಿಯ ಒಂದು ವ್ಯಾಲ್ಯೂವನ್ನು ಹೆಚ್ಚಿಸೋಕ್ಕೋಸ್ಕರ ಇಲ್ಲಿರತಕ್ಕಂಥ ಲೀಡರ್ಶಿಪ್ಪು ತುಂಬ ಇಂಪಾರ್ಟೆಂಟು ಅನ್ನುವಂಥದ್ದನ್ನು ಆರ್ಟಿಕಲಲ್ಲಿ ಒಟ್ಟಾರೆಯಾಗಿ ಎಂಫಸೈಸ್ ಮಾಡಿರೋದನ್ನು ನೋಡಬೇಕಾಗುತ್ತೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪ್ರಿಲಿಮ್ಸಲ್ಲಿ ನೋಡೋದಾದರೆ ಶ್ರೀಲಂಕಾ ಮತ್ತು ಭಾರತದ ಮಧ್ಯೆ ಇರತಕ್ಕಂಥ ಕರೆನ್ಸಿ ಸ್ವಾಪ್ ಅಗ್ರಿಮೆಂಟ್ ಬಗ್ಗೆ ಫೋಕಸ್ ಮಾಡಬೇಕು, ಹಾಗೂ ಜಿಯೋಗ್ರಫಿಕಲ್ ಲೊಕೇಶನ್ಸನ್ನು ಇವತ್ತು ನೀವು ಒಂದು ಸರ್ತಿ ಮ್ಯಾಪ್ನ ಮುಖಾಂತರ ರಿವೈಸ್ ಮಾಡೋದ್ರ ಮುಖಾಂತರ ಈಸಿಯಾಗಿ ರೀಕಾಲ್ ಮಾಡ್ಕೋಬೋದಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ ಕೋಟಾ ಆ್ಯಂಡ್ ಡೇಟಾ. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡಿದಾಗ GS ಪೇಪರ್ 2 ನಡಿನಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ಗೆ ಕನೆಕ್ಟ್ ಮಾಡ್ಕೋಬೋದು. ನಿನ್ನೆ ನಾವು ಒಂದು ಆರ್ಟಿಕಲನ್ನು ಡಿಸ್ಕಸ್ ಮಾಡಿದ್ವಿ, ಅದು ತಮಿಳುನಾಡು ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ. ತಮಿಳುನಾಡಿನಲ್ಲಿ ತಮಿಳುನಾಡು ಗೌರ್ಮೆಂಟು ತಮಿಳುನಾಡು ಸ್ಪೆಷಲ್ ರಿಸರ್ವೇಷನ್ ಆ್ಯಕ್ಟ್ ಆಫ್ 2021 ನಡಿನಲ್ಲಿ 1 ಇಯರ್ ಅನ್ನುವಂಥ ಒಂದು ಕಮ್ಯುನಿಟಿಗೆ ಕೋಟಾವನ್ನು ಕೊಡಬೇಕು. ಎಡಿಷ್ನಲ್ ಆಗಿ ಅವರಿಗೆ ಒಂದು ಪ್ರಾಪರ್ ಆಗಿರುವಂಥ ರಿಸರ್ವೇಷನನ್ನು ಕೊಡಬೇಕು. ಈ ರಿಸರ್ವೇಷನ್ನು 69% ನಡಿನಲ್ಲಿ 20% ಕೋಟಾ ಏನು ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ಗಿರುತ್ತಲ್ಲ ಅದರಲ್ಲಿ 10.5%ಅನ್ನು 1 ಇಯರ್ ಅಥವಾ ವನೀಕುಲ ಕ್ಷತ್ರಿಯ ಕಮ್ಯುನಿಟಿಗೆ ಕೊಡಬೇಕು ಅನ್ನುವಂಥದ್ದನ್ನು ಎಂಫಸೈಸ್ ಮಾಡಿದರು. ಸೊ ಇದಕ್ಕೆ ಯಾವ ರೀತಿಯಾಗಿ ಮದ್ರಾಸ್ ಹೈಕೋರ್ಟು ತನ್ನ ಒಂದು ಡಿಸಿಷನನ್ನು ನೀಡಿತ್ತು. ಅಂದರೆ ಈ ಒಂದು ಕಮ್ಯುನಿಟಿಗೆ ನಾವು ರಿಸರ್ವೇಷನನ್ನು ಕೊಟ್ಟರೆ 115 ಕಮ್ಯುನಿಟೀಸ್ಗೆ ಇವತ್ತು ಲಾಸ್ ಆಗ್ಬೋದು ಅನ್ನುವಂಥದ್ದು, ಹಾಗೂ ಪ್ರಾಪರ್ ಆಗಿರುವಂಥ ಒಂದು ಡೇಟಾ ಇಲ್ಲ ಮತ್ತು ಕಾಸ್ಟ್ ಆಧಾರದ ಮೇಲೆ ನಾವು ಕೊಡುವಂತಿಲ್ಲ. ಯಾಕೆಂದರೆ ಈ ಡೇಟಾ ಏನು ಕಲೆಕ್ಟ್ ಮಾಡಿದಾರಲ್ಲ ಇದು ತುಂಬ ಓಲ್ಡ್ ಡೇಟಾ, ತುಂಬ ಅಪ್ಡೇಟೆಡ್ ಆಗಿ ನಾವು ನೋಡಿದಾಗ ಈ ಒಂದು ಕಮ್ಯುನಿಟಿ ಹೆಚ್ಚಾಗಿ ಇಂಪ್ರೂವೈಸನ್ನು ನೋಡಿದ್ದೀವಿ. ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂತ ಕನ್ಸಿಡರ್ ಮಾಡುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಹೇಳಿತ್ತು. ಈ ಒಂದು ಡಿಸಿಷನನ್ನು ಸುಪ್ರೀಂ ಕೋರ್ಟ್ ಅವರು ಅಪೀಲ್ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ
ಈ ಒಂದು ಆರ್ಟಿಕಲಲ್ಲಿ ಮೇಜರಾಗಿ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಇಂಟರ್ನಲ್ ರಿಸರ್ವೇಷನ್ ಯಾವ ರೀತಿಯಾಗಿದೆ ಅಂದರೆ ಸ್ಪೆಷಲ್ ಟ್ರೀಟ್ಮೆಂಟ್ ಆಫ್ ರಿಸರ್ವೇಷನನ್ನು ನಾವು ಕನ್ಸಿಡರ್ ಮಾಡಿದಾಗ ನ್ಯಾರೋ ಇಂಟರ್ಪ್ರಿಟೇಷನ್ಸ್ ಅಥವಾ ನ್ಯಾರೋ ಡೆಫಿನೇಷನ್ಸನ್ನು ಕೊಟ್ಟಿದ್ದಾರೆ. ಸೊ ಸೋಷೋ ಎಕನಾಮಿಕ್ ಇಂಡಿಕೇಟರ್ಸನ್ನು ಪ್ರಾಪರಾಗಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಯಾವ ಬೇಸಿಸ್ ಮೇಲೆ ಇವತ್ತು ನಾವು ಅವರಿಗೆ ರಿಸರ್ವೇಷನ್ಸನ್ನು ಕೊಡ್ತಾ ಇದ್ದೀವಿ ಅನ್ನುವಂಥ ಒಂದು ಇಶ್ಯೂವನ್ನು ತಮಿಳುನಾಡು ಸರ್ಕಾರ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು. ಸೊ ಈ ಒಂದು ಇಂಪ್ಲಿಮೆಂಟೇಷನ್ ಲೆವೆಲಲ್ಲಿ ಕ್ರಿಮಿ ಲೇಯರ್ಗೆ ಸಂಬಂಧಪಟ್ಟಂತೆ ರೂಲ್ಸನ್ನು ಯಾವ ರೀತಿಯಾಗಿ ಫ್ರೇಮ್ ಮಾಡಬೇಕು. ಸೊ ಯಾವ ರೀತಿಯಾದಂಥ ಡಿಮ್ಯಾಂಡ್ ಇರುತ್ತೆ. ಆಲ್ವೇಸ್ ನಾವು ಇಂಟರ್ನಲ್ ರಿಸರ್ವೇಷನ್ಗೆ ಹೋಗಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ. ಕ್ರಿಮಿ ಲೇಯರನ್ನು ತರಬಹುದು ಅನ್ನುವಂಥ ಒಂದು ಸಪ್ರೇಟ್ ಡೈಮೆನ್ಷನ್ಸನ್ನು ಈ ಒಂದು ಆರ್ಟಿಕಲಲ್ಲಿ ಕವರ್ ಮಾಡಿದ್ದಾರೆ. ಸೊ ಈ ಒಂದು ಕಮ್ಯುನಿಟಿ ಇನ್ ಕೇಸ್ ಇವಾಗ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇತ್ತಂದ್ರೂ ಸಹ ಈ ಒಂದು ಡಿಮ್ಯಾಂಡ್ ಮಾಡ್ತಾ ಇದೆಯಲ್ಲ ರಿಸರ್ವೇಷನ್ಗೆ, ಇದನ್ನು ಪ್ರಾಪರಾಗಿ ಅವರು ಕವರ್ ಮಾಡುವಾಗ ಹೊಸದಾಗಿ ಅವ್ರಿಗೆ ಮೋಸ್ಟ್ ಎಕ್ಸ್ಟ್ರೀಮ್ ಅನ್ನುವಂಥ ಕ್ರಿಯೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇವಾಗ ರಿಸರ್ವೇಷನಲ್ಲಿ ಮತ್ತೆ ಇಂಟರ್ನಲ್ ರಿಸರ್ವೇಷನ್ ಕೊಡುವಂಥ ಅವಶ್ಯಕತೆ ಇಲ್ಲ. ಏನು ಮಾಡ್ಬೋದು ಅಂತಂದರೆ ಬೇರೆ ಒಂದು ಕಮ್ಯುನಿಟೀಸನ್ನು ನಾವು ಕನ್ಸಿಡರ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ SC ಮತ್ತು STಸನ್ನು ಬಿಟ್ಬಿಟ್ಟು ಕ್ರಿಮಿನಲ್ ಲೇಯರನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡೋದ್ರ ಮುಖಾಂತರ ನಾವು ಈ ಒಂದು ಕೇಸನ್ನು ಪ್ರಾಪರಾಗಿ ಹ್ಯಾಂಡಲ್ ಮಾಡ್ಬೋದು ಅನ್ನುವಂಥ ಒಂದು ಇಂಪಾರ್ಟೆಂಟ್ ಡೈಮೆನ್ಷನ್ಸನ್ನು ಇಲ್ಲಿ ಕವರ್ ಮಾಡಿರುವಂಥದ್ದು. ಸೊ ನಿನ್ನೆ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಇಲ್ಲಿ ಕ್ರಿಮಿ ಲೇಯರನ್ನು ನಾವು ತರೋದ್ರ ಮುಖಾಂತರ ಯಾವ ರೀತಿಯಾಗಿ ಈ ಸಿಚುವೇಶನ್ಸನ್ನು ಟ್ಯಾಕಲ್ ಮಾಡಬಹುದು ಅನ್ನುವಂಥ ಒಂದು ಎಡಿಷ್ನಲ್ ಪಾಯಿಂಟನ್ನು ನಾವು ಅಪ್ಡೇಟ್ ಮಾಡ್ಕೋಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನನ್ನು ಮೆನ್ಷನ್ ಮಾಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮಗೇನೇ ಕನ್ಸರ್ನ್ ಇದ್ದರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.